ಅಕ್ಟೋಬರ್ 21ರಂದು ದಾವಣಗೆರೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಗಂಧದ ಗುಡಿ ಹಬ್ಬ. ಪ್ರೇಕ್ಷಕ ಪ್ರಭುಗಳಿಗೆ ಸುಮಾರು 5,001 ಸಸಿಗಳನ್ನು ವಿತರಿಸಲಾಗುವುದು. ಆದಷ್ಟು ಗಂಧದ ಗುಡಿ ಅನ್ನೋ ಟೈಟ್ಲ್ ಇರೋದ್ರಿಂದ ಗಂಧದ ಗಿಡನೇ ಕೊಡ್ಬೇಕಂತ ಒಂದು ಪ್ರಯತ್ನ ಪಡ್ತೇವೆ ಅಧಿಕಾರಿಗಳಿಗೆ ಒಪ್ಪಿಸಿ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಸಹಯೋಗದಲ್ಲಿ ಅಕ್ಟೋಬರ್ 21ರ ಬೆಳಗ್ಗೆ 11 ಗಂಟೆಗೆ ನಗರದ ಶ್ರೀ ಚಾಮುಂಡೇಶ್ವರಿ ಚಿತ್ರಮಂದಿರದ ಮುಂದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಯೋಗೇಶ್ ತಿಳಿಸಿದರು. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಸಂದೇಶದೊಂದಿಗೆ ಮನೆ ಚಿತ್ರವನ್ನು ತುಂಬ ಚಂದವಾಗಿ, ತುಂಬ ಅರ್ಥಗರ್ಭಿತವಾಗಿ, ತುಂಬ ಸೂಪರ್ ಆಗಿ ಅಭಿನಯವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಂಘಟನೆಯ ವತಿಯಿಂದ ಅವರ ಆ ದಿನವನ್ನು ನಾವು ಗಂಧದ ಗುಡಿ ಹಬ್ಬವಾಗಿ ಆಚರಿಸ್ತಿದ್ದೇವೆ. ಇಷ್ಟೇ ತಗೊಳ್ಳಿ. ಈ ಹಬ್ಬವನ್ನು ಮತ್ತೆ ತಾಲೂಕು ಘಟಕದಲ್ಲೂ ಸಹ ಆಚರಿಸಿದ 29ನೇ ತಾರೀಕು ಬೆಳಿಗ್ಗೆ 10:30 ಗಂಟೆ ಸೇಮ್. ಇದು ಮತ್ತು ಎಲ್ಲ ಹಳ್ಳಿ ಸಹ ಮಾಡ್ತಿದ್ದಾರೆ. ಮತ್ತು ತಾಲೂಕು ಲೆವೆಲ್, ಜಿಲ್ಲೆ ಲೆವೆಲ್, ಇಡೀ ಕರ್ನಾಟಕ ಸಹ ಗಂಧದ ಗುಡಿಯ ಹಬ್ಬವಾಗಿ ಆಚರಿಸ್ತಾರೆ ಅಭಿಮಾನಿಗಳೆಲ್ಲರೂ ಸೇರಿ. ನಾಳೆ 28ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಗಂಧದ ಗುಡಿ ಸಿನಿಮಾ ರಿಲೀಸ್ ಇರೋದ್ರಿಂದ ನಾವು 21ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಾಮುಂಡೇಶ್ವರಿ ಚಿತ್ರಮಂದಿರದ ಹತ್ರಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಇಟ್ಟು ಅಲ್ಲೊಂದು ಗಂಧದ ಗುಡಿ ಹಬ್ಬ ಅಂತೇಳಿ ಮಾಡ್ತಿದ್ದೀವಿ. ಇದೇ ಸಿನಿಮಾ ರಿಲೀಸ್ ದಿವಸ ಸುಮಾರು 5,000 ಗಿಡ ಕೊಡಬೇಕಂತ ಒಂದು ತೀರ್ಮಾನ ಇದೆ. ಆದಷ್ಟು ಗಂಧದ ಗುಡಿ ಅನ್ನೋ ಟೈಟ್ಲ್ ಇರೋದ್ರಿಂದ ಗಂಧದ ಗಿಡನೇ ಕೊಡ್ಬೇಕಂತ ಒಂದು ಪ್ರಯತ್ನ ಪಡ್ತೇವೆ ಅಧಿಕಾರಿಗಳಿಗೆ ಒಪ್ಪಿಸಿ. ಅದು ಕೊಡೋಕ್ಕೆ ಬಂದವ್ರು ಅವನ್ನ ಕೊಡಿಸೋಣ ಅಂತ ಒಂದು ಪ್ಲಾನ್ ಇದೆ. ಮುಂದಿನ ದಿವಸದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬ ಮಾರ್ಚ್ 17ಕ್ಕೆ ಇರೋದ್ರಿಂದ KSRTC ಬಸ್ ಸ್ಟ್ಯಾಂಡ್ ಮುಂದೆ ನಾವು ಪುತ್ಥಳಿನ ಅನಾವರಣ ಮಾಡ್ಬೇಕಂತ ಒಂದು ಪ್ಲಾನ್ ಹಾಕೊಂಡಿದ್ವಿ. ಆದಷ್ಟು ಜಲ್ದಿ ಅದನ್ನು ಆ ಕೆಲಸ ಮುಗಿಸ್ತೇವೆ ಅಂತೇಳಿ ನಾನು 2 ಮಾತು ಮಾತಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 21ರಂದು ಪುನೀತ್ ಅವರ ಗಂಧದ ಗುಡಿ ಚಿತ್ರ ತೆರೆ ಕಾಣಲಿದೆ. ಈ ನಿಮಿತ್ತ ಅಕ್ಟೋಬರ್ 21ರಂದು ಗಂಧದ ಗುಡಿ ಹಬ್ಬವನ್ನು ಆಚರಿಸಲಾಗುವುದು ಎಂದರು. ಅಕ್ಟೋಬರ್ 21ರಂದು ಚಾಮುಂಡೇಶ್ವರಿ ಚಿತ್ರಮಂದಿರದ ಬಳಿ ಪುನೀತ್ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ವಿತರಿಸುವ ಮೂಲಕ ಹಬ್ಬ ಆಚರಿಸಲಾಗುವುದು ಎಂದರು. ಅಕ್ಟೋಬರ್ 28ರಂದು ದಾವಣಗೆರೆಯಲ್ಲಿ ಗಂಧದ ಗುಡಿ ಚಿತ್ರ ತೆರೆ ಕಾಣುವ ಚಿತ್ರಮಂದಿರಗಳಲ್ಲಿ ಅಂದು ನಡೆಯುವ 4 ಪ್ರದರ್ಶನಕ್ಕೆ ಆಗಮಿಸುವ ಪ್ರೇಕ್ಷಕ ಪ್ರಭುಗಳಿಗೆ ಸುಮಾರು 5,001 ಸಸಿಗಳನ್ನು ವಿತರಿಸಲಾಗುವುದು. ಅರಣ್ಯ ಇಲಾಖೆಯು ಅನುಮತಿ ನೀಡಿದರೆ 10 ಗಂಧದ ಸಸಿಗಳನ್ನು ಸಹ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಅಕ್ಟೋಬರ್ 29ರಂದು ಪುನೀತ್ ನಮ್ಮನ್ನಗಲಿದ ದಿನವಾಗಿದ್ದು ಅಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ದಾಹ ಶಿವಕುಮಾರ್, ಮಾರುತಿ, ಎಂ ಗಣೇಶ್, KY ತಿಪ್ಪೇಸ್ವಾಮಿ, ಧರ್ಮರಾಜು ಇನ್ನಿತರರು ಇದ್ದರು.